ನಮಸ್ತೆ ಎಲ್ಲರಿಗೂ, ನಾನು ನಂದಿನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಇವಾಗೊಂದು ಸರ್ಕಾರದಿಂದ ಒಂದು ಶಾಕಿಂಗ್ ನ್ಯೂಸನ್ನು ಕೊಟ್ಟಿದ್ದಾರೆ. ಏನಪ್ಪ ಅದು ಅಂದರೆ, ನಿಮಗೆ ಇನ್ನು ಮುಂದೆ ರೇಷನ್ ಸಿಗಬೇಕು ಅಂದರೆ ಇವಾಗ ನೀವು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಈ ರೇಷನ್ ತೊಗೊತಾ ಇದ್ದೀರಲ್ವ, ಹಾಗೆ ಕೇಂದ್ರ ಸರ್ಕಾರದಿಂದ ಬರುವಂಥ ರೇಷನ್ ಹಕ್ಕಿ ನೀವು ಪಡ್ಕೋಬೇಕು ಅಂದರೆ ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡಬೇಕು ಅಂತ ಇವಾಗ ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಸೊ ಯಾವ ಒಂದು ಆದೇಶ, ಏನು ಮಾಡಬೇಕು, ಯಾವ ದಿನಾಂಕದೊಳಗಡೆ ಮಾಡಬೇಕು ಅಂತ ಎಲ್ಲ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ರಾಜ್ಯ ಸರ್ಕಾರ ಆಗಿರ್ಬೋದು ಇಲ್ಲ ಕೇಂದ್ರ ಸರ್ಕಾರ ಆಗಿರ್ಬೋದು, ರೇಷನ್ ಕಾರ್ಡ್ಗಳಿಗೆ ಒಂದಷ್ಟು ಮಾನದಂಡಗಳನ್ನು ಇಟ್ಟಿರ್ತಾರೆ. ಆ ಒಂದು ರೂಲ್ಸ್ಗಳನ್ನು ರೇಷನ್ ಕಾರ್ಡ್ ಇಟ್ಕೊಂಡಿರೋರು ಪಾಲಿಸಲೇಬೇಕಾಗುತ್ತೆ. ಇಲ್ಲ ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗಳನ್ನು ಸರ್ಕಾರ ರದ್ದು ಮಾಡುತ್ತೆ. ಅದಕ್ಕಾಗಿ ಯಾವುದೇ ಒಂದು ಹೊಸ ರೂಲ್ಸ್ಗಳು ಬಂದರೂ ಕೂಡ ನೀವು ಅದನ್ನು ಫಾಲೋ ಮಾಡಲೇಬೇಕಾಗುತ್ತೆ. ಇವಾಗ ಬಂದಿರುವಂಥ ಹೊಸ ರೂಲ್ಸು ಎಲ್ಲ ಒಂದು ರೇಷನ್ ಕಾರ್ಡ್ಗಳಿಗೂ ಅನ್ವಯ ಆಗುತ್ತೆ. ನಿಮ್ಮದು BPL ಕಾರ್ಡ್ ಆಗಿರ್ಬೋದು, ಇಲ್ಲ APL ಕಾರ್ಡ್ ಇರ್ಬೋದು, ಇಲ್ಲ ಅಂತ್ಯೋದಯ ಕಾರ್ಡ್ ಇರ್ಬೋದು, ಯಾವ ಒಂದು ರೇಷನ್ ಕಾರ್ಡ್ ಇದ್ದರೂ ಈ ಒಂದು ಕೇಂದ್ರ ಸರ್ಕಾರದಿಂದ ಬಂದಿರುವ ಹೊಸ ಆದೇಶ ನೀವು ಪಾಲಿಸಲೇಬೇಕಾಗುತ್ತೆ. ಹಾಗಾದರೆ ಏನಪ್ಪ ಅದು ಒಂದು ಹೊಸ ಆದೇಶ ಅಂದರೆ, ನಿಮ್ಮ ಒಂದು ರೇಷನ್ ಕಾರ್ಡ್ಗಳಿಗೆ KYCನ ನೀವು ಮಾಡಲೇಬೇಕಾಗುತ್ತೆ. KYC ಏನಾದರೂ ಮಾಡಿಲ್ಲ ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡು ರದ್ದಾಗುವ ಚಾನ್ಸಸ್ ಇದೆ ಅಂತ ಇವಾಗ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ BPL ಕಾರ್ಡ್ ಪರಿಷ್ಕರಣೆ ಹಾಗೂ ರೇಷನ್ ಕಾರ್ಡ್ ಪರಿಷ್ಕರಣೆ ಅಂತ ಸುಮಾರು 22 ಲಕ್ಷಕ್ಕೂ ರೇಷನ್ ಕಾರ್ಡ್ಗಳನ್ನು ರಾಜ್ಯ ಸರ್ಕಾರ ರದ್ದು ಮಾಡಿತ್ತು. ಯಾಕಂದರೆ ಅವರ ಒಂದು ರೇಷನ್ ಕಾರ್ಡ್ ಏನು ಮಾಡಿಸ್ಕೊಂಡಿದ್ರು ಅವರೆಲ್ಲ ಒಂದು ಮ್ಯಾಚ್ ಆಗ್ತಾ ಇರಲಿಲ್ಲ. ಅಂದರೆ ಏನು ಒಂದು ರೂಲ್ಸನ್ನು ಇಟ್ಟಿರ್ತಾರಲ್ವ, ಅವ್ರು ಯಾರೂ ಕೂಡ ಅರ್ಹರಾಗಿರಲಿಲ್ಲ. ಅದಕ್ಕೋಸ್ಕರ ಸುಮಾರಷ್ಟು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿದ್ರು. ಹಾಗೆ ಡಿಸೆಂಬರ್ ಮಂತಲ್ಲೂ ಸಹ KYCನ ನೀವು ಕಂಪಲ್ಸರಿಯಾಗಿ ಮಾಡಿಸ್ಕೊಳ್ಲೇಬೇಕು ಅಂತ ಟೈಮನ್ನು ಕೊಟ್ಟಿದ್ದರು. ಅದಾದ ಮೇಲೆ ಜನವರಿ ತಿಂಗಳು ಸಹ ಅದನ್ನು ಕಂಟಿನ್ಯೂ ಮಾಡಿದ್ರು. ಆದರೆ ಇವಾಗ ಕೇಂದ್ರ ಸರ್ಕಾರ ಇದೇ ಫೆಬ್ರವರಿ 15ರ ಒಳಗಡೆ ನೀವೇನಾದರೂ KYC ಮಾಡಿಸಿಲ್ಲ ಅಂದರೆ ನಿಮಗೆ ಸಿಗುವಂಥ ಸರ್ಕಾರಿ ಸೌಲಭ್ಯಗಳಾಗಿರ್ಬೋದು ಯಾವುದು ಸಿಗೋದಿಲ್ಲ. ಅಂದರೆ ರೇಷನ್ ಸಿಗೋದಿಲ್ಲ, ಅಕ್ಕಿ ಹಣ ಸಿಗೋದಿಲ್ಲ ಅನ್ನೋದನ್ನು ಇವಾಗ ಕೇಂದ್ರ ಸರ್ಕಾರ ಹೊಸ ರೂಲ್ಸನ್ನು ಹೊರಡಿಸಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ರೇಷನ್ ಕಾರ್ಡೇ ನಿಮಗೆ ರದ್ದಾದರೆ ಯಾವುದೇ ಒಂದು ಸರ್ಕಾರಿ ಸೌಲಭ್ಯಗಳು ನಿಮಗೆ ಸಿಗೋದಿಲ್ಲ. ಹಾಗಾಗಿ ನೀವಿನ್ನೂ KYC ಮಾಡಿಸಿಲ್ಲ ಅಂದರೆ ಕೂಡಲೇ ಹೋಗಿ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಹೋಗಿ ನಿಮ್ಮ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ತೊಗೊಂಡೋಗಿ ನೀವು ಬಯೋಮೆಟ್ರಿಕ್ನ ಮಾಡಿ ಈ ಒಂದು KYCನ ನೀವು ಮಾಡಿಸ್ಕೋಬೋದು. ಕೆಲವರು ಅವರ ಒಂದು ರೇಷನ್ ಕಾರ್ಡನ್ನು ಹಳ್ಳಿಯಿಂದ ಮಾಡಿಸಿರ್ತಾರೆ, ಆದರೆ ಸಿಟಿನಲ್ಲಿ ಅವರು ಜೀವನ ಮಾಡ್ತಾಯಿರ್ತಾರೆ. ಅವರು ಸಹ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಹೋಗಿ ನೀವು ಈ ರೀತಿಯ ಒಂದು KYCನ ಕಂಪ್ಲೀಟ್ ಮಾಡ್ಕೋಬೋದು. ನೀವು ನಿಮ್ಮ ಒಂದು ಹಳ್ಳಿಗಳಿಗೆ ಹೋಗಿ ಮಾಡಿಸ್ಬೇಕು ಅಂತ ಏನಿಲ್ಲ, ಹತ್ತಿರದ ನ್ಯಾಯಬೆಲೆ ಅಂಗಡಿಗಳಿಗೆ ಹೋಗಿ ನೀವು ಈ ಒಂದು ಕೆಲಸನ ನೀವು ಕಂಪ್ಲೀಟ್ ಮಾಡ್ಕೋಬೋದು. ಸೊ ಯಾರೆಲ್ಲ ಇನ್ನೂ KYC ಮಾಡಿಸಿಲ್ವೋ ಕೂಡಲೇ ಹೋಗಿ ಮಾಡಿಸ್ಕೊಳ್ಳಿ. ಯಾಕೆ ಅಂದರೆ ಕೇಂದ್ರ ಸರ್ಕಾರದಿಂದ ಫೆಬ್ರವರಿಯಿಂದ ನಿಮಗೆ ₹1000 BPL ಕಾರ್ಡು, ಅಂತ್ಯೋದಯ ಕಾರ್ಡ್ ಇರೋರಿಗೆ ಕೊಡ್ತಾ ಇದ್ದಾರೆ. ಸೊ ನೀವೇನಾದರೂ KYC ನೀವೇನಾದರೂ ಮಾಡಿಸಿಲ್ಲ ಅಂದರೆ ನಿಮ್ಮ ಒಂದು ಕಾರ್ಡ್ಗಳು ಸಸ್ಪೆಂಡ್ ಆಗುತ್ತೆ. ಅದಾದ ಮೇಲೆ ನಿಮಗೆ ಸರ್ಕಾರದಿಂದ ಬರುವಂಥ ಹೆಚ್ಚುವರಿ ಕೇಂದ್ರ ಸರ್ಕಾರದಿಂದ ಬರುವಂಥ ₹1000 ಸಹ ನಿಮಗೆ ಬರೋದಿಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ದಿರ ಹೋಗಿ KYCನ ಕಂಪ್ಲೀಟ್ ಮಾಡಿ. ಹಾಗೆ ಈ ಒಂದು ಮಾಹಿತಿನ ರೇಷನ್ ಕಾರ್ಡ್ ಯಾರ ಹತ್ರ ಇದೆ ಅವರೆಲ್ಲರಿಗೂ ಕೂಡ ಶೇರ್ ಮಾಡಿ. ಅವರು ಕೂಡ KYC ಮಾಡಿಸ್ಕೊಂಡಿಲ್ಲ ಅಂದರೆ ಇದೇ ಫೆಬ್ರವರಿ 15ರ ಒಳಗಡೆ ಮಾಡಿಸ್ಕೋಬೇಕಂತ ಹೇಳಿ. ಇದಿಷ್ಟು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಲೇಟೆಸ್ಟ್ ಮಾಹಿತಿ ಆಗಿದೆ. ಇದೇ ರೀತಿಯಾದ ಡೈಲಿ ಅಪ್ಡೇಟ್ಸ್ ನಿಮಗೆ ಸಿಗಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.